ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜ್. ನೀವು ನೋಡ್ತಾ ಇದ್ದೀರಾ JBM TV. ಮಕ್ಕಳು ಆರೋಗ್ಯವಾಗಿದ್ದರೆ ತಂದೆ ತಾಯಿಗಳಿಗೂ ಉತ್ತಮ. ಯಾಕಂತಂದರೆ ಮಕ್ಕಳ ಆರೋಗ್ಯ ಕೆಟ್ಟರೆ ಅಷ್ಟೇ ತಂದೆ ತಾಯಿಗಳಿಗೆ ಚಿಂತೆ. ಇದನ್ನು ಮನಗಂಡ ಲಯನ್ಸ್ ಕ್ಲಬ್ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಅಂತಂದರೆ ಡೆಂಟಲ್ ವೈದ್ಯಾಧಿಕಾರಿಗಳು ಹಲ್ಲಿನ ಬಗ್ಗೆ ತಪಾಸಣೆ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಹಾಗೂ ಕಣ್ಣಿನ ತಪಾಸಣೆಯು ಕೂಡ ಇಲ್ಲಿ ನಡೆಯಿತು. ಲಯನ್ಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳ ಆರೋಗ್ಯದ ಬಗ್ಗೆ ಯಾವ ರೀತಿಯಾಗಿ ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂಥೇಳಿ ಆ ಲಯನ್ಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ವೈದ್ಯಾಧಿಕಾರಿಗಳು ಏನು ಅನ್ನುತ್ತಿದ್ದಾರೆ, ಮಕ್ಕಳ ಆರೋಗ್ಯ ಯಾವ ರೀತಿಯಾಗಿ ತಪಾಸಣೆ ಮಾಡುತ್ತಿದ್ದಾರೆ, ಇದನ್ನು ವೀಕ್ಷಿಸೋಣ. ನಾವು ನಮ್ಮ ಲಯನ್ಸ್ ಸಂಸ್ಥೆಯ ವತಿಯಿಂದ ನಮ್ಮ ಒಂದು ಮೇನ್ ಉದ್ದೇಶ ಅಂದರೆ ಮಕ್ಕಳಿಗೆ ಒಂದೇದು ಅವೇರ್ನೆಸ್ ಬರಬೇಕು, ಬಾಯಿ ಆರೋಗ್ಯದ ಅವೇರ್ನೆಸ್ ಬರಬೇಕು. ಆಮೇಲೆ ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಅವೇರ್ನೆಸ್ ಕೊಡ್ತೀವಿ. ಮೇನ್ ಅವೇರ್ನೆಸ್ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ. ಸೊ ನಾವು ಮೇನ್ ಆವಾಗಲೇ ಹೇಳಿದ್ದೀವಿ, ಮಕ್ಕಳಿಗೆ ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ. ನಾವು ಬಹಳಷ್ಟು ನಮ್ಮ ಬಾಯಿಯ ಸಮಸ್ಯೆಗಳು ಉದ್ಭವ ಆಗೋದು ಎರಡೇ ಮೇನ್ 90% ಸಮಸ್ಯೆಗಳು ಉದ್ಭವ ಆಗೋದು ಎರಡೇ ಕಾರಣದಿಂದ. ಒಂದು ಈ ದುಶ್ಚಟಗಳಿಂದ. ಅದ್ರ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೀವಿ. ದುಶ್ಚಟಗಳಂದ್ರೆ ತಂಬಾಕು, ಗುಟ್ಕಾ, ಅಡಿಕೆ ಚೀಟು, ಇವನ್ನ ಕೆಟ್ಟ ಆಹಾರ ಪದ್ಧತಿನೂ ನಾವು ದುಶ್ಚಟ ಅಂತಲೂ ಅನ್ಕೋಬಹುದು. ಆ ದುಶ್ಚಟಗಳಿಂದ ಬಾಯಿಯ ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಬರ್ತಾವೆ. ಇನ್ನೊಂದು ನಾವು ಸರಿಯಾದ ಸ್ವಚ್ಛತೆ ಕಾಪಾಡದೇ ಇರೋದು. ನಾವು ಹಲ್ಲು ಹುಡುಕಪ್ಪ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡದೇ ಇರೋದ್ರಿಂದ ಬರ್ತದೆ. ಸೊ ಅದ್ರ ಬಗ್ಗೆ ನಾವು ತಿಳುವಳಿಕೆನ ಯಾವ ಥರ ಬ್ರಷ್ ಮಾಡಬೇಕು, ಯಾವ ಥರ ಕ್ಲೀನ್ ಇಟ್ಕೋಬೇಕು, ಸ್ವಚ್ಛತೆಯ ಬಗ್ಗೆನ ನಾವು ಮಕ್ಕಳಿಗೆ ತಿಳುವಳಿಕೆನ ಹೇಳಿದ್ದೀವಿ. ಸ್ವಚ್ಛತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಒಳ್ಳೆಯ ಆಹಾರ ಯಾವುದು, ಸೊ ಅದರಿಂದ ಬಾಯಿ ಆರೋಗ್ಯ ಒಳ್ಳೇದಾಗ್ತದೆ. ಆ ಆಹಾರ ಪದ್ಧತಿ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಮಕ್ಕಳಿಗೆ. ಆಮೇಲೆ ಮೂರನೇದಾಗಿ ಒಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳಿದ್ವಿ, ಅವಲ್ಷನ್ ಅಂತ. ಅವಲ್ಷನ್ ಅಂದ್ರೆ ಮಕ್ಕಳು ಆಟ ಆಡ್ಕೊಂತ ಹಲ್ಲು ಬಿದ್ದು ಬಿಡ್ತಾರ. ಹಲ್ಲು ಪರ್ಮನೆಂಟ್ ಹಲ್ಲು ಜೀವನ ಪರ್ಯಂತ ಇರಬೇಕಾಗಿದ್ದ ಹಲ್ಲು ಹೊರಗೆ ಬಿದ್ದು ಬಿಡ್ತದ. ಅವಾಗ ಪ್ಯಾನಿಕ್ ಆಗಿ ಎಸೆದು ಬಿಡ್ತಾರ ಅಥವಾ ಏನೋ ಮಾಡ್ಕೊಂಡ್ಬಿಡ್ತಾರೆ, ಪರ್ಮನೆಂಟ್ ಹಲ್ಲು ಕಳ್ಕೊತಾರ. ಅದನ್ನ ನಾವು ಜೋಪಾನವಾಗಿ ಮುಂಚಿತವಾಗಿ ಒಂದು ಅರ್ಧ ತಾಸು ಅಥವಾ ಒಂದು ತಾಸಲ್ಲಿ ದಂತ ವೈದ್ಯರ ಹತ್ರ ಹೋದ್ರೆ ಅದನ್ನ ಹೊಳೆ ಅಂಟಿಸ್ಬೋದು. ಈ ಅವೇರ್ನೆಸ್ ಶಿಕ್ಷಕರಿಗೂ ಇರ್ಬೇಕಾಗ್ತದ, ಮಕ್ಕಳಿಗೂ ಇರ್ಬೇಕಾಗ್ತದೆ, ಗೊತ್ತಿರ್ಬೇಕಾಗ್ತದೆ. ಆ ಹಲ್ಲನ್ನ ಹೇಗೆ ಜೋಪಾನವಾಗಿ ಬಾಯಲ್ಲಿ ಇಟ್ಕೊಂಡು ಅಥವಾ ಹಾಲಲ್ಲಿ ಇಟ್ಕೊಂಡು ದಂತ ವೈದ್ಯರ ಹತ್ರ ಬಂದ್ರೆ ಅದನ್ನ ನಾವು ಅಂಟಿಸ್ತೀವಿ. ಇದಕ್ಕೆ ಈ ಬಗ್ಗೆ ಅವೇರ್ನೆಸ್ ಸ್ಕೂಲ್ಗಳಲ್ಲಿ ಬೇಕಾಗಿದೆ. ಅದನ್ನೇ ಹೇಳಿದ್ದೀವಿ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಇವತ್ತಿನ ದಿವಸ ಲಯನ್ಸ್ ಕ್ಲಬ್ ವತಿಯಿಂದ ಕಣ್ಣಿನ ಚೆಕಪ್ಪು ಮತ್ತು ಡೆಂಟಲ್ ಚೆಕಪ್ ಎರಡೂ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಹುಡುಗರು ಕಾರ್ಯ ಮಕ್ಕಳು ಅದನ್ನು ಇವತ್ತಿನ ದಿವಸ ಹಲ್ಲು ತಪಾಸಣೆ, ಕಣ್ಣು ತಪಾಸಣೆ ಭಾಳ ಒಳ್ಳೆಯ ಉತ್ತಮ ಕಾರ್ಯಕ್ರಮಗಳು. ಅದನ್ನು ಉಪಯೋಗಿಸಬೇಕಂತ ಎಲ್ಲರಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳ ಶಾಲೆ ನಂಬರ್ 1ದಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಹಲ್ಲುಗಳ ಡೆಂಟಲ್ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡಿರುತ್ತಾರೆ. ಇವತ್ತಿನ ದಿವಸ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ಶ್ರೀ ಸಾಯಿ ಡೆಂಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಿಂದ ಸಹಯೋಗದೊಂದಿಗೆ ನಮ್ಮ ಈ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಡೆಂಟಲ್ ಚೆಕಪ್ ಕಾರ್ಯಕ್ರಮವನ್ನು ಹಾಗೂ ಐ ಚೆಕಪ್ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ಇದಕ್ಕಾಗಿ ಎಲ್ಲರೂ ಬಂದು ಸಹಕರಿಸಿದರು ಹಾಗೂ ಎಲ್ಲ ಮಕ್ಕಳು ಇದನ್ನು ಸದುಪಯೋಗ ಪಡಿಸಿಕೊಂಡರಂತ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಲಯನ್ಸ್ ಕ್ಲಬ್ ವತಿಯಿಂದ ಮಕ್ಕಳಿಗೆ ಇದು ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆ ಒಳಗೆ ಡೆಂಟಲ್ ಚೆಕಪ್ ಮತ್ತು ಐ ಕ್ಯಾಂಪನ್ನು ಇಟ್ಕೊಂಡಿವೆ. ಐ ಚೆಕಪ್ ಕ್ಯಾಂಪ್ ಇದನ್ನು ಅವರು ಡಾಕ್ಟರ್ ಶಾನೂರ್ ಅಲಿ ಮತ್ತು ಅವ್ರ ಇಬ್ಬರು ದಂಪತಿಗಳು ಕೂಡಿ ಅದನ್ನು ಚೆಕಪ್, ಆಮೇಲೆ ಫ್ರೀ ಪೇಸ್ಟು, ಆಮೇಲೆ ಬ್ರಷ್ ಅನ್ನು ವಿತರಣೆ ಮಾಡಿದರು. ಅದೇ ರೀತಿ ನಮ್ಮ ಡಾಕ್ಟರ್ ಪ್ರಭಾಕರ್ ಅಂಬಾರ್ ಅವರು ಕಣ್ಣುಗಳ ಎಲ್ಲ ಚಿಕ್ಕ ಮಕ್ಕಳ ಕಣ್ಣುಗಳನ್ನು ತಪಾಸಣೆ ಮಾಡಿ ಯಾರ್ಯಾರಿಗೆ ಈ ರೀತಿ
ಯಾರ್ಯಾರಿಗೆ ಕಣ್ಣಿಗೆ ತಲೆನೋವು ಬಂದೈತೆ, ಯಾರಿಗೆ ಕಣ್ಣಿನ ಮೊಬ್ಬದವು ಅವೆಲ್ಲದು ಚೆಕಪ್ ಮಾಡಿ ಅದನ್ನ ಮುಂದಿನ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿದರು. ಆಮೇಲೆ ಹಲ್ಲಿನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನಾವು ಇದನ್ನ ಮಾಡಬೇಕಾದ್ರೆ ಮಕ್ಕಳಿಗೆ ಈ ನಮ್ಮ ಆರೋಗ್ಯ ಮುಟ್ಟಬೇಕಂದ್ರೆ ಆರೋಗ್ಯದೊಳಗೆ ಮೊದಲು ಹಲ್ಲು ಮೇನ್ ಪಾತ್ರ ವಹಿಸ್ತೈತಿ. ಯಾಕೆ ಪಾತ್ರ ವಹಿಸ್ತೈತಿ ಅಂದ್ರೆ ಹಲ್ಲು ಆರೋಗ್ಯವಂತ ಆಗಿತ್ತು ಅಂದ್ರೆ ನಮ್ಮ ಶರೀರ ಆರೋಗ್ಯವಾಗಿರ್ತೈತಿ. ಹಲ್ಲ ಸರಿ ಇರಲಿಲ್ಲ ಅಂದ್ರೆ ಹಲ್ಲ ಹುಳಕಾಗ್ ಬಂದ್ರೆ ನಮ್ಮ ಹಲ್ಲಿಗೆ ಇನ್ಫೆಕ್ಷನ್ ಆಗ್ತವು ಅಂದ್ರೆ ಆರೋಗ್ಯದೊಳಗೆ ಎಲ್ಲ ಗನ್ಸ್ ಹೋಗಿ ನಮ್ಗೆ ರೋಗಾಣುಗಳು ಉತ್ಪತ್ತಿ ಆಗ್ತಾವೆ. ಅದರ ಸಲುವಾಗಿ ಎಲ್ಲರೂ ಹಲ್ಲುಗಳನ್ನು ಸ್ವಚ್ಛತೆಯಿಂದ ಹೆಂಗೆ ಕಾಪಾಡ್ಕೋಬೇಕು, ಬೆಳಗ್ಗೆ ಮತ್ತು ರಾತ್ರಿ 2 ಸರಿ ಬ್ರಷ್ ಮಾಡೋ ಸಲುವಾಗಿ ಹೇಳಿದರು. ಮತ್ತು ಗಾರ್ಗಲ್ ಮಾಡೋದನ್ನು ಡಾಕ್ಟ್ರ್ ಹೇಳಿದರು, ಮೌತ್ ವಾಶ್ ತೊಗೊಂಡು ಗಾರ್ಗಲ್ ಮಾಡಿರಿ ಅಂತೇಳಿ. ನೀರಿಲ್ಲ ಅಂತಂದ್ರೆ ನಾ ಅದೇ ಹೇಳಿದೆ, ನಮಗೆ ಬಿಸಿನೀರೊಳಗೆ ಉಪ್ಪು ಹಾಕ್ಕೊಂಡು 2 ಹೊತ್ತು ಬೆಳಗ್ಗೆ ಮತ್ತು ರಾತ್ರಿ ಯಾವತ್ತು ಕಂಪಲ್ಸರಿ ಗಾರ್ಗಲ್ ಮಾಡ್ಕೊಳ್ರಿ. ಆಮೇಲೆ ಯಾವಾಗ ಏನೋ ತಿಂದ್ರಿ ಅಂದ್ರೆ ಏನೋ ಸ್ವೀಟ್ ತಿನ್ನೋದು ಆಸೆ ಮನುಷ್ಯಾಗ ಇರೋದು, ಚಾಕ್ಲೇಟ್ ತಿನ್ನೋದು ಆಸೆ ಇರ್ತೈತಿ, ಐಸ್ ಕ್ರೀಮು ಎಲ್ಲ ಮಕ್ಕಳಿಗೆ ಇರೋದು. ಅದನ್ನು ತಿಂದ ಮೇಲೆ ಒಂದು ಸ್ವಲ್ಪ ನೀವು ಮೌತ್ ವಾಶ್ ಮಾಡ್ಕೊಡ್ರಿ, ಆಮೇಲೆ ಗಾರ್ಗಲ್ ಮಾಡ್ಕೊಡ್ರಿ, ಅದು ಹಲ್ಲುಗಳನ್ನ ಸ್ವಚ್ಛ ಇಟ್ಕೊಡ್ರಿ. ಅದೇ ರೀತಿ ಕಣ್ಣಿಗೆ ವ್ಯಾಯಾಮ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ವ್ಯಾಯಾಮ ಆಗ್ಬೇಕು. ಕಣ್ಣಿಗೆ ಯಾವ ರೀತಿ ವ್ಯಾಯಾಮ ಮಾಡ್ಬೇಕು ಅನ್ನೋದನ್ನು ನಮ್ಮ ಪ್ರಭಾಕರನ್ನ ಡಾಕ್ಟರ್ ಹೇಳಿಕೊಡ್ತಾರೆ, ಆಮೇಲೆ ಚೆಕಪ್ ಮಾಡಾಕ್ತಾರೆ. ಇದರ ಸದುಪಯೋಗ ಈ ಮಕ್ಕಳೆಲ್ಲರೂ, ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳೆಲ್ಲರೂ ತಗೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಅದೇ ರೀತಿ ನಮಗೆ ಇದನ್ನು ಅನುವು ಮಾಡಿಕೊಟ್ಟಂಥ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಪಟನ್ಶೆಟ್ಟಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ DE, ಫೋರ್ತ್ ಕ್ವಾಡ್ರೆಂಟ್ DE. ಅಲ್ಲಿ ಸಿಕ್ಬೇಕು ನೀವು, ಅಲ್ಲ ಸಿಕ್ಕಂಗಿಲ್ಲ. ಚೆನ್ನಾಗಿ ಮಾಡು, ವೆರಿ ಗುಡ್ ಮಾಡು. ಮೇಂಟೈನ್ ಮಾಡಿ. अभी नहीं होगा बैठ कर पास टीचर बन टीचर को माने मत नहीं होगा पास बड़े वाला बड़े ये पुट्टी बार ಇಲ್ಲ ಟೀಚರ್ಗೆ ಮೇಡಮ್ ಅವ್ರ ಕೈ ಪಟ್ಬಿಡೋದು ಕೊಡ್ತಾರೆ ಬೇಕಾದ್ರೆ ಮೇಡಮ್ ಅವ್ರ ಕಡೆ. ಹೆಸರು ಏನಾಗ ನಿಮ್ಮದು?